ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಗ್ಗರಣೆ ಮುದ್ದೆ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳೆಲ್ಲ ಸಾಸಿವೆ ಜೀರಿಗೆ ಅದಂತೂ ಕಾಮನ್ನು. ಸಾಸಿವೆ ಜೀರಿಗೆ ಮತ್ತು ಅರಿಶಿಣ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಇಂಗು ಫ್ರೈ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂತ ನಾನು ಹಾಕ್ಕೊಂಡೆ. ಸೊ ನೀವು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಫ್ರೈ ಮಾಡಿ. ಸಿಂಪಲ್ ಅಡುಗೆ, ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದೆ. ಇದು ತುಂಬ ಚೆನ್ನಾಗಿ ಆಗುತ್ತೆ, ಟೇಸ್ಟು ಕೂಡ ಹಾಗೇ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ಟೊಮೆಟೊ ಹಾಕಬೇಕು. ಏನಾದರೂ ಸಡನ್ನಾಗಿ ಎಲ್ಲಾದರೂ ಹೋಗಿ ಬರ್ತೀವಿ, ಲೇಟ್ ಆಗುತ್ತೆ ಮನೆಗೆ ಬರೋದು, ಹೊರಗಡೆ ಊಟ ಬೇಡ, ಯಾಕೆ ಹೊರಗಿನ ತಿನ್ನೋದು ಅನ್ನೋಕ್ಕಿಂತ ಜೋಳದ ಹಿಟ್ಟು ಇದ್ದುಬಿಟ್ರೆ ಇವೆಲ್ಲ ಕಾಮನಾಗಿ ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಇದ್ದೇ ಇರುತ್ತೆ. ಅದೆಲ್ಲನೂ ಬಡ ಕಟ್ ಮಾಡಿಕೊಂಡು ಬೇಗ ಅದೆಲ್ಲ ಒಗ್ಗರಣೆ ಮಾಡಿಕೊಂಡು ನೀರು ಹಾಕ್ಕೋಬೇಕು. ಬೇಗ ಆಗುತ್ತೆ, ಉಪ್ಪಿಟ್ಟು ಥರನೇ ಸೇಮು. ಹೊಟ್ಟೆನೂ ತುಂಬುತ್ತೆ ಮತ್ತು ಮಾಡೋದು ಈಸಿ. ಸೊ ಅದೆಲ್ಲ ನೀರು ಹಾಕಿ ಸ್ವಲ್ಪ ಕೈ ಆಡಿಸ್ಕೋಬೇಕು. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಬಿಡ್ಬೇಕು ಇವಾಗಲೇ. ತುಂಬ ಚೆನ್ನಾಗಾಗುತ್ತೆ ಈ ಮುದ್ದೆ. ಮಾಮೂಲಾಗಿ ಈ ಜೋಳದ ಮುದ್ದೆ ಮತ್ತು ರಾಗಿ ಮುದ್ದೆ ಮಾಡ್ತೀವಿ, ಬಟ್ ಈ ಥರ ಮುದ್ದೆ ಮಾಡೋದು ಕಡಿಮೆ ಅನ್ಕೋತಾ ಇದ್ದೀನಿ. ಸೊ ಒಂದು ಸಲ ನಮ್ಮ ಫ್ರೆಂಡ್ಸ್ಗೆ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಹಿಟ್ಟು ಗಟ್ಟಿ ಆಗಬಾರ್ದು ಅಂತ ನೀರು ಮತ್ತು ಜೋಳದ ಹಿಟ್ಟು ಮಿಕ್ಸ್ ಮಾಡಿ ನೀರಲ್ಲಿ ಇಟ್ಟಿದ್ದೆ. ಸೊ ಅದಕ್ಕೆ ಹಾಕ್ಕೊಂಡೆ, ಗಂಟು ಆಗಬಾರ್ದು ಅಂತ. ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಗಟ್ಟಿಯಾಗಿ. ಸ್ವಲ್ಪ ಹಿಟ್ಟು ಬೆರೆಸ್ಕೋಬೇಕು. ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ಸ್ವಲ್ಪ ಹಿಟ್ಟು ಬೆರೆಸ್ಕೊಳ್ಳೋಣ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಕಮೆಂಟ್ಸ್ ಮಾಡಿ. ನಮ್ಮ ಸುಮೇಧ್ ರಾಕ್ಸ್ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಮತ್ತು ಯಾವ ಥರ ಅಡುಗೆ ಬೇಕು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದಕ್ಕೆ ಚೆನ್ನಾಗಿ ಕೈ ಆಡಿಸ್ಕೊಂಡು ಚೆನ್ನಾಗಿರುತ್ತೆ. ಲಾಸ್ಟಿಗೆ ಆಗಿಬಿಟ್ಟು ಸೂಪರ್. ಥ್ಯಾಂಕ್ ಯು.